ಇವಾಗ ಅಲ್ಲಿ 9,600 ಎಕರೆನ ಜಮೀನ ಭೂ ಸ್ವಾಧೀನ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ರೈತ ಬೆಳೆದ್ರೆ ತಾನೇ ನಾವು ಕೊಡೋದು. ರೈತ ಬೆಳೀಲಿಲ್ಲ ಅಂತ ನಾವೇನು ತಿನ್ನೋದು? ರೈತನಿಗೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ಯಾರು ಉದ್ಧಾರ ಮಾಡಲ್ಲಮ್ಮ. ಅವರು ಅವ್ರವ್ರು ಇದು ಮಾಡ್ತಾರೆ ಅಷ್ಟೇ. ನಾವು ಸುಮ್ಮನೆ ಏನೋ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಅಂತ ಯಾರು ಆ ಸ್ಥಾನಕ್ಕೆ ಕೂತ್ಕೊಂಡ್ರೆ ಎಲ್ಲ ಒಂದು ಅದೇನೇ ಕೆಲಸ. ಸಿಂಹಾಸನ ತೊಗೊಂಡು ಇದ್ರ ಮೇಲೆ ಸಿಂಹಾಸನಕ್ಕೆ ನಾಯಿ ಕೂರ್ಸೋರು ಏನಾಗುತ್ತೆ ಹೇಳಿ? ಅದು ವಾಸನೆ ನೋಡ್ಕೊಂಡೇ ಬರೋದು. ಯಾರನ್ನ ನೆಟ್ಟಗೆ ಮಾಡೋಕ್ಕೆ ಬರೋಲ್ಲ. ನಾವು ಅಷ್ಟೇ ನಾವು ತಿಳ್ಕೊಂಡಿದ್ದೀವಿ ಅವ್ನು ಬರ್ತಾನೆ ಅಂತ. ಯಾರಿಗೂ ನೆಟ್ಟಗೆ ಆಗಲ್ಲ ಬಿಡಿ. ನೀವು ಶ್ರಮ ಪಡೋದು ತಪ್ಪಿಲ್ಲ. ದಿನ ಬೆಳಗ್ಗೆ ಯಾರು ಬಂದರೂ ಅಷ್ಟೇಮ್ಮ, ಬಿ ಜೆ ಪಿಯನ್ನು ಬಂದರೂ ಅಷ್ಟೇ, ದೇವೇಗೌಡ ಬಂದರೂ ಅಷ್ಟೇ, ಯಾವನ್ ಬಂದರೂ ಅಷ್ಟೇ. ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡಬೇಕಲ್ವಾ? ನಾವು ಮಾಡಲಿಲ್ಲ ಅಂದರೆ ಹೊಟ್ಟೆ ತುಂಬಲ್ಲ. ನಾವು ನೋಡಿ 50 ವರ್ಷನ ಫುಟ್ಪಾತ್ ಹೇಳಿದ್ದೀವಿ, ಏನಾಗಿದ್ದೀವಿ? ದಿನ ಬೆಳಗ್ಗೆ ಮಂಕ್ರಿ ಹೊರ್ತೀವಿ, ಜೋಡಿಸ್ತೀವಿ, ಬಿಸಿಲು ಮಳೆ ಗಾಳಿ ನೆನಿತೀವಿ. ಏನಾರು ಅನುಕೂಲ ಮಾಡೋರ? ಏನೂ ಇಲ್ವಲ್ಲ. ಅವ್ರು ನೆನೀತಾರಾ? ಅವ್ರು ನೆನೆಯಲ್ಲ. ಅವ್ರು ನೆನೆಯೋಕೆ ಬಂದರೆ ಒಬ್ಬ ಛತ್ರಿ ಹಿಡಿಯೋನೊಬ್ಬ ಇರ್ತಾನೆ. ನಮಗೆ ನೆನೆಯೋರು ಯಾರೂ ಇಲ್ಲ. ನೆನೆ ಮಗನೇ ಅಂತಾರೆ ಅಷ್ಟೇ ಹೊರ್ತು ಇನ್ನೇನು ಮಾಡೋಕ್ಕಾಗಲ್ಲ.